ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಇವತ್ತಿನ ಒಂದು ರೆಸಿಪಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲಂತೂ ಆಮ್ಲ ಸೀಸನ್ ಈಗ. ಈ ಆಮ್ಲ ಯೂಸ್ ಮಾಡಿಕೊಂಡು ನಾವ್ ಏನ್ ರೆಸಿಪಿ ಮಾಡ್ಬೋದು ಅಂತ ನೋಡೋಣ. ಈ ಬೆಟ್ಟದ ನೆಲ್ಲಿಕಾಯಿನಲ್ಲಿ ಎಷ್ಟೆಲ್ಲ ಗುಣಗಳಿದೆ ಅಂತ ಎಲ್ಲರಿಗೂ ಗೊತ್ತು. ಇದು ಸ್ಕಿನ್ನಿಗೆ ಆಗ್ಬೋದು, ಕೂದಲಿಗಾಗ್ಬೋದು, ಮತ್ತೆ ಇದರಲ್ಲಿ ವಿಟಮಿನ್ ಸಿ ಬಹಳ ಹೇರಳವಾಗಿದೆ. ಹಾಗೆ ನಾವು ಆಮ್ಲ ಒಂದು ತಿನ್ನಿ ಅಂತ ಹೇಳಿದ್ರೆ ಖಂಡಿತ ತೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಕಚ್ಚಿ ತಿಂತೀವಿ, ನಂತರ ಯಾಕೋ ಕಹಿ ಅಂತ ಅನ್ಸುತ್ತೆ, ಒಂಥರ ಹುಳಿ ಅಂತ ಅನ್ಸುತ್ತೆ. ಅದನ್ನ ನಾವು ಅರ್ಧಕ್ಕೆನೆ ವೇಸ್ಟ್ ಮಾಡ್ತೀವಿ. ನಮ್ಮ ಮನೇಲಂತೂ ಇದೇ ರೀತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಇದೇ ರೀತಿಯಾಗಿ ಆಮ್ಲವನ್ನ ತಿನ್ಲಿಕ್ಕೆ ಮಕ್ಕಳಿಗೆ ಯಾರಿಗೂ ಕೊಡಲ್ಲ ಮನೇಲಿ. ಇದರಿಂದ ನಾನು ಈ ರೆಸಿಪಿಯನ್ನ ಪ್ರತಿ ವರ್ಷ ನಾನು ಮಾಡಿಡ್ತೀನಿ. ಮೊದಲಿಗೆ ಕುಕ್ಕರ್ ಅಲ್ಲಿ ನಾವು ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ನೀರ್ ಹಾಕಿ ಅದಕ್ಕೆ ಆಸ್ ಇಟ್ ಈಸ್ ನಾನು ಪ್ರತಿ ವಿಡಿಯೋಗಳಲ್ಲೂ ತೋರಿಸ್ತಾ ಇರ್ತೀನಿ. ನಾನು ಸ್ವಲ್ಪ ಒಂದು ನಿಂಬೆ ಹಣ್ಣಿನ ಸಿಪ್ಪೆ ಏನಿತ್ತು ಅದನ್ನ ಹಾಕೊಂಡಿದ್ದೀನಿ. ಮೇಲೆ ಮತ್ತೆ ನಾವು ಈ ಆಮ್ಲ ಏನಿದೆ ಅದನ್ನ ನಾವು ನೀಟಾಗಿ ತೊಳೆದು ಒರೆಸ್ಕೊಂಡು ನಂತರ ನಾವು ಇದಕ್ಕೆ ಹಾಕೊಳ್ಬೇಕು. ಇದನ್ನ ನಾವು ಒಂದು ಮೀಡಿಯಂ ಟು ಹೈ ಫ್ಲೇಮ್ ನಲ್ಲಿ ಒಂದು 10ರಿಂದ 15 ನಿಮಿಷ ಇದನ್ನ ನಾವು ಬೇಯಿಸಿದ್ರೆ ಸಾಕಾಗತ್ತೆ. ಪೂರ್ತಿ ನಾವು ನೀರಲ್ಲಿ ಹಾಗೆ ಬೇಯಿಸ್ಬಿಟ್ರೆ ಇದರ ಒಂದು ವಿಟಮಿನ್ ಸಿ ಅಂಶ ಎಲ್ಲ ಹೊರಟೋಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಹಬೆಯಲ್ಲಿ ಬೇಯಿಸೋದು ತುಂಬಾ ಒಂದು ಒಳ್ಳೆ ಒಂದು ಮೆಥಡ್. ಇದು ತಂತಾನೇನೆ ಅದರ ಒಂದು ಭಾಗಗಳು ಸಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಟೈಮಲ್ಲಿ ನಮ್ಗೆ ಇದು ಆಗಿದೆ ಅಂತ ಅರ್ಥ. ಆಗ ನಾವು ಇದನ್ನ ತೆಗೆದು ಹೊರಗಡೆ ಇಟ್ಕೊಳ್ಳೋಣ. ಹಿಂಗ್ ನೋಡಿದ್ರೆ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ, ಇದು ಆರಾಮಾಗಿ ನಮ್ಗೆ ಬೇರೆ ಬೇರೆ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಈ ರೀತಿ ಕೈ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಿದಾಗ ನಮಗೆ ನೀಟಾಗಿ ಬೀಜ ಸಪರೇಟ್ ಆಗುತ್ತೆ. ಈಗ ಎಲ್ಲ ಆಮ್ಲವನ್ನ ನಾವು ಬೀಜಗಳನ್ನ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಆಮ್ಲ ತಗೊಳ್ಳುವಾಗ್ಲೂ ಅಷ್ಟೇನೆ ಸ್ವಲ್ಪ ದಪ್ಪ ದಪ್ಪ ಆಮ್ಲ ಸೈಜ್ ಇದ್ದಾಗ ತುಂಬಾ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ನಂತರ ನಾವು ಇದು ಸ್ವಲ್ಪ ಏನು ಏಟಾಗದೆ ಇರೋ ರೀತಿ ಅಥವಾ ಕೊಳ್ತೋಗಿರೋ ರೀತಿ ಆ ಥರ ಏನೇ ಒಂದಿದ್ರು ನಾವು ಅದನ್ನ ತೆಗೆದು ನಂತರನೇ ನಾವು ಬೇಯಿಸ್ಕೊಳ್ಬೇಕು. ಚೆನ್ನಾಗಿರುವಂಥ ಆಮ್ಲ ಮಾತ್ರನೇ ನಾವು ಇದರಲ್ಲಿ ಆರಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ಇದು ಬೀಜಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಈ ಆಮ್ಲ ಎಲ್ಲ ಸಪ್ರೇಟ್ ಮಾಡಿರೋ ಅಂಥದ್ದು. ಇದನ್ನ ನಾವು ಆಮ್ಲ ಒಂದು ನಮಗೆ ಒಂದು 1/4 kg ಇತ್ತು. ಅದಕ್ಕೆ ಈಕ್ವಲ್ ಆಗಿ ನಾನು ಬೆಲ್ಲವನ್ನು ತಗೊಂಡಿದ್ದೀನಿ. ಬೆಲ್ಲ ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು. ಹೆಚ್ಚಾಗಿ ಇದರಲ್ಲಿ ಇರುವಂಥ ಇಂಪ್ಯೂರಿಟೀಸ್ ಇಲ್ಲದೆ ಇರೋವಂಥದ್ದನ್ನು ನಾವು ತಗೊಳ್ಬೇಕಾಗತ್ತೆ. ನಾನಿಲ್ಲಿ ಕೊಲ್ಲಾಪುರಿ ಬೆಲ್ಲವನ್ನೇ ನಮ್ಮ ಮನೇಲಿ ಯೂಸ್ ಮಾಡೋದು. ಅದರಲ್ಲಿ ನಮಗೆ ಸ್ವಲ್ಪ ಕೂಡ ನಮಗೆ ಮಣ್ಣಾಗಲಿ ಅಥವಾ ಬೇರೆ ಒಂದು ಕಸ ಕಡ್ಡಿಗಳಾಗಲಿ ಬರೋದಿಲ್ಲ. ಈ ಒಂದು ಬೆಲ್ಲದ ಅಂದ್ರೆ ತುರಿದು ಹಾಕೊಂಡ್ರೆ ಒಳ್ಳೇದು. ತುರಿಲಿಲ್ಲ ಅಂದ್ರೂ ಸಣ್ಣ ಸಣ್ಣ ಪೀಸಸ್ಸು. ಈ ಬೆಲ್ಲ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ನಾನು ಸ್ವಲ್ಪ ದಪ್ಪನಾಗೆ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ದೇನಾದ್ರು ಹಾರ್ಡ್ ಬೆಲ್ಲ ಅನ್ನೋದಾದ್ರೆ ಸ್ವಲ್ಪ ತುರಿದ್ಬಿಟ್ಟೇನೆ ನಾವು ಯೂಸ್ ಮಾಡಬೇಕು. ಸ್ವಲ್ಪ ಬೆಲ್ಲ, ಸ್ವಲ್ಪ ಆಮ್ಲ, ಸ್ವಲ್ಪ ಬೆಲ್ಲ, ಈ ರೀತಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಪದರ ಹಾಕ್ಕೊಂಡು ನೀಟಾಗಿ ಇದನ್ನ ಬೆಲ್ಲದಿಂದ ಕವರ್ ಮಾಡ್ಕೋಬೇಕು. ಈ ಆಮ್ಲ ಸ್ವಲ್ಪ ತಣ್ಣಗಾದ ನಂತರನೇ ನಾವು ಇದನ್ನ ಈ ಪ್ರೋಸೆಸ್ ಅನ್ನ ಮಾಡಬೇಕಾಗತ್ತೆ. ಇದು ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಇದನ್ನ ನಾವು 3 ದಿನ ಹೀಗೆ ಬಿಟ್ಕೊಳ್ಳೋಣ. ಬಿಸಿಲಲ್ಲಿ ಇಡೋದು ಬೇಡ, ಅಡುಗೆ ಮನೆಯಲ್ಲಿ ಹಾಗೆ ಇರಲಿ. ಆದ್ರೆ ನಾವು ಇದನ್ನ ಸ್ವಲ್ಪ ದಿನಕ್ಕೊಮ್ಮೆ ಇದನ್ನ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಅವೆಲ್ಲ ಚೆನ್ನಾಗಿ ಕರಗಬೇಕಾಗತ್ತೆ. ಅಷ್ಟರಲ್ಲಿ ಇದನ್ನ ನಾವು 3 ದಿನ ಹಿಂದೆ ಬೆಲ್ಲದಲ್ಲಿ ನಾವು ನೆನೆ ಹಾಕೊಂಡಿದ್ವಿ ಅಲ್ವಾ. ಈಗ 3 ದಿನ ಆಗಿದೆ. ಈಗ ಇದನ್ನ ಓಪನ್ ಮಾಡಿ ಇದನ್ನ ಶೋಧಿಸ್ಕೊಳ್ಳೋಣ. ಸೂಪರ್ ಆಗಿರುತ್ತೆ. ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಈ ರೀತಿಯಾಗಿ ಈ ಎಲ್ಲ ಆಮ್ಲವನ್ನ ನಾವು ಶೋಧಿಸ್ಕೊಳ್ಳೋಣ. ನೀಟಾಗಿ ಇದು ಆಮ್ಲ ಹೀರ್ಕೊಂಡಿರುತ್ತೆ. ಈ ಬೆಲ್ಲದ ನೀರನ್ನ ನಾವು ಚೆಲ್ಲೋದು ಬೇಡ. ಇದನ್ನು ಕೂಡ ನಾವು ಈ ಶರ್ಬತ್ ಮಾಡುವಾಗ ಆಗ್ಬೋದು ಅಥವಾ ನಿಂಬೆ ಹಣ್ಣಿನ ಜ್ಯೂಸು, ಬೇರೆ ಏನಾದ್ರು ಜ್ಯೂಸ್ ಮಾಡುವಾಗ ಇದನ್ನ ನಾವು ಉಪಯೋಗಿಸ್ಕೊಳ್ಬೋದು. ಸಕ್ಕರೆಯಲ್ಲಿ ನಾವು ಮಾಡ್ಕೊಳ್ತಾ ಇರ್ತೀವಿ, ಆದ್ರೆ ಇದೇ ಒಂದು ರೆಸಿಪಿಯನ್ನ ಬೆಲ್ಲದಲ್ಲಿ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತೆ ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು ಬೆಲ್ಲ. ಇದನ್ನ ನೀಟಾಗಿ ಈ ರೀತಿ ಅರುಕೊಳ್ಳೋಣ. ಈ ರೀತಿಯಾಗಿ ನೀಟಾಗಿ ಒಂದೊಂದೇ ಬಿಡಿಸ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ನಾವು ಒಣಗಿಸ್ಕೊಬಿಟ್ರೆ ಒಂದು 3 ದಿನ ತುಂಬಾ ಚೆನ್ನಾಗಾಗತ್ತೆ. ಇದನ್ನ 1 ದಿನ ಒಣಗಿಸ್ಕೊಂಡು ನಂತರ ಏನ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ರೀತಿಯಾಗೆಲ್ಲ ಬಿಡಿಸ್ಕೊಳ್ಬೇಕು, ಯಾಕಂದ್ರೆ ಬೇಗ ನಮ್ಗೆ ಒಣಗೋಗುತ್ತೆ, ಇಲ್ಲ ಅಂದ್ರೆ ಒಣಗೋಲ್ಲ. ಇದನ್ನ ಇಡುವಾಗ ಸುತ್ತ ನಾವು ಲಕ್ಷ್ಮಣ ರೇಖೆಯನ್ನ ಹಾಕಿ ನಂತರ ಇಟ್ಟರೆ ಇದಕ್ಕೆ ಇರುವೆಗಳು ಬರೋಲ್ಲ. ಒಂದು ಏಲಕ್ಕಿ ಹಾಕೊಳ್ಳೋಣ. ಇದಕ್ಕೆ ಸಿಪ್ಪೆ ಬಿಡಿಸ್ಬಿಟ್ಟು, ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು. ಹಾಗೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಹುರಿದಿರೋಂತ ಜೀರಿಗೆಯ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ನಾನು ಪಿಂಕ್ ಸಾಲ್ಟ್ ಹೇಳ್ತಾರಲ್ಲ ಅದನ್ನ ಹಾಕೊಂಡಿದ್ದೀನಿ.
ಈ ಸೆಂದಾ ನಮಕ್ ಅಂತ ಹೇಳ್ತಾರೆ, ಕಾಲ ನಮಕ್ ಅಂತ ಹೇಳ್ತಾರೆ ಅದನ್ನ. ಮತ್ತೆ ಇಲ್ಲಿ ಸಕ್ಕರೆಯನ್ನ ಆಡ್ ಮಾಡ್ಕೊಳ್ಳೋಣ. ಸಿಹಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ಇಲ್ಲಿ ನಾನು ಒಂದು 6 ರಿಂದ 7 ಟೇಬಲ್ ಸ್ಪೂನ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲದಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸುಮ್ಮನೆ ಸಿಹಿಗೋಸ್ಕರ ನಾವು ಸಕ್ಕರೆಯನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಸಕ್ಕರೆನ ನಾವು ಇಲ್ಲಿ ಸ್ಕಿಪ್ ಕೂಡ ಮಾಡಬಹುದು, ಯಾಕೆಂದ್ರೆ ಬೆಲ್ಲದಿಂದ ಮಾಡ್ತಾ ಇರೋದ್ರಿಂದ ಅದರೊಳಗೆ ಬೆಲ್ಲ ಇರುತ್ತೆ. ಮತ್ತೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಕಾಳುಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನ್ ಅನ್ನ ಸೇರಿಸ್ಕೊಳ್ಳೋಣ. ಹಾಗೆ ಹಿಂಗನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ. ಈಗ ಇದನ್ನ ನೀಟಾಗಿ ನೈಸ್ ಆಗಿ ಪೌಡರ್ ಮಾಡ್ಕೊಳ್ಳೋಣ. ಇಲ್ಲಿ ಆಪ್ಷನಲ್, ಇಲ್ಲಿ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಓಂ ಕಾಳಿನ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ರೆಡಿ ಇತ್ತು. ಅಕಸ್ಮಾತ್ ನಿಮ್ಮ ಹತ್ರ ರೆಡಿ ಇಲ್ಲ ಅಂದ್ರೆ ಓಂ ಕಾಳನ್ನ ಸ್ವಲ್ಪ ಬಿಸಿ ಮಾಡಿ ನಂತರ ಇದನ್ನ ನಾವು ಮಿಕ್ಸಿ ಮಾಡಿ ಹಾಕೋಬೇಕು. ಅಂದ್ರೆ ಇದ್ರ ಜೊತೆನೆ ನಾವು ಹುರಿದಿರುವಂತ ಓಂ ಕಾಳನ್ನ ಸೇರಿಸ್ಕೊಂಡು ಕಾಳು ಮೆಣಸು ಇದೆಲ್ಲ ಹಾಕಿದ್ವಲ್ಲ ಅದ್ರ ಜೊತೆನೆ ಮಿಕ್ಸಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ರೆಡಿ ಇದ್ರೆ ಓಂ ಕಾಳಿನ ಪುಡಿಯನ್ನು ಕೂಡ ಸೇರಿಸ್ಕೋಬಹುದು. ಬನ್ನಿ ಇದಕ್ಕೆ ಇದು ನಾವು ಮಾಡಿಟ್ಕೊಂಡಿದ್ವಲ್ಲ ಈ ಮಸಾಲೆಯನ್ನ ಸೇರಿಸ್ಕೊಳ್ಳೋಣ. ತುಂಬಾ ಒಣಗ್ಬಿಟ್ರೆ ನಂತರ ನಮ್ಗೆ ಇದನ್ನ ಮಿಕ್ಸ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ, ಅಂದ್ರೆ ಇದು ಒಳಗಡೆ ಹೀರ್ಕೊಳ್ಳಲ್ಲ. ಹಾಗಾಗಿ ಈಗ್ಲೇನೆ ಸ್ವಲ್ಪ ಒಂದು ಅರ್ಧ ದಿನ ಆಗಿತ್ತು ಡ್ರೈ ಮಾಡ್ಲಿಕ್ಕೆ ಇಟ್ಟು, ಈಗ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ, ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು. ಹಿಂಗ್ ಹಾಕಿದೀವಿ, ಕಾಳು ಮೆಣಸು ಹಾಕಿದೀವಿ, ಕಪ್ಪುಪ್ಪನ್ನ ಹಾಕಿದೀವಿ. ಸೊ ಇದೆಲ್ಲ ಹಾಕಿರೋದ್ರಿಂದ ಇದರ ಒಂದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಎಲ್ಲವನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಎಮ್ಮಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದನ್ನ ನಾವು ನೀಟಾಗಿ ಸೂರ್ಯನ ಪ್ರಕಾಶದಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ಚೆನ್ನಾಗಿ ಒಣಗಿಸ್ಕೊಂಡಾಗ ಇದು ನಮಗೆ ಇಡೀ ವರ್ಷ ನಾವು ಆರಾಮಾಗಿ ತಿನ್ಬೋದು. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಇದನ್ನ ಮಾಡ್ಕೊಳ್ಬಹುದು. ನಾನು ಹೇಳಿರುವಂತ ಮಸಾಲೆಗಳನ್ನ 1 kg ಮುಖಾಂತರ ಡಬಲ್ ತ್ರಿಬಲ್ ಕೂಡ ಮಾಡ್ಕೊಳ್ಬಹುದು. ಇದನ್ನ ನಾನಿವಾಗ 1/4 kg ಆಮ್ಲದಲ್ಲಿ ಮಾಡಿದ್ದೀನಿ. ಈ ರೀತಿ ಲಕ್ಷ್ಮಣ ರೇಖೆ ಹಾಕಿ ನಂತರ ಈ ರೀತಿಯಾಗಿ ಒಣಗಾಕ್ಲಿಕ್ಕೆ ಇಡಿ. ನೋಡ್ತಾ ಇದ್ದೀರಲ್ಲ ಆಮ್ಲ ಕ್ಯಾಂಡಿ ಸೂಪರ್ ಆಗಿ ಒಣಗಿದೆ. ನಮ್ಗೆ ಇಷ್ಟು ಒಣಗಿದ್ರೆ ಸಾಕು. ಹಂಗೂ ಏನಾದ್ರೂ ನಮ್ಗೆ ಸ್ವಲ್ಪ ಒದ್ದೆ ಆ ತರ ಅನ್ನಿಸ್ತಾ ಇದ್ರೆ ಸ್ವಲ್ಪ ಸಕ್ಕರೆ ಪುಡಿಯನ್ನ ಇದಕ್ಕೆ ನಾವು ಉದುರಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ತುಂಬಾನೇ ಹೆಲ್ದಿ. ಆಮ್ಲ ದಿನ ತಿನ್ನಕ್ಕಾಗದೆ ಇರೋರು ಹಾಗೇನೆ ಇದನ್ನ 3 ರಿಂದ 4 ಪೀಸು ಅಟ್ಲೀಸ್ಟ್ ಇಲ್ಲ ಅಂದ್ರೆ 1 ಪೀಸ್ನಾದ್ರು ತಿನ್ಕೊಳ್ಬಹುದು. ಆಮೇಲೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ನಮ್ಮ ದೇಹಕ್ಕೆ ಆಮ್ಲ ಕೂಡ ಸೇರುತ್ತೆ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಹಾಗೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬಾ ಒಣಗಿಸ್ಕೊಳ್ಳೋದು ಬೇಡ, ತುಂಬಾ ಒಣಗಿಸ್ಕೊಬಿಟ್ರೆ ಇದು ತಿನ್ಲಿಕ್ಕೆ ಅಗಿಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಒಂದು 3 ದಿನ ನಾವು ಬಿಸಿಲು ತೋರಿಸಿದ್ರೆ ಇದಕ್ಕೆ ನಮ್ಗೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಯಮ್ಮಿಯಾಗಿ ಎಷ್ಟು ಚೆನ್ನಾಗಿದೆ. ಖಂಡಿತ ಈ ರೆಸಿಪಿಯನ್ನ ಮಾಡಿ 1 ವರ್ಷ ಆಗುವಷ್ಟು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು. ನಿಮ್ಗೇನಾದ್ರೂ ಹಾಳಾಗುತ್ತೆ ಅನ್ನೋ ಒಂದು ಇದಿದ್ರೆ ಫ್ರಿಡ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು. ತುಂಬಾನೇ ಹೆಲ್ದಿ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.